ಇನ್ನು ಜಗಜ್ಜಾಹೀರಾಗಿರುವ ವರದಿ ಅನಾಥವಾಗಿರೋ ವರದಿ ಅಂತ ಹೇಳಿ ಆರ್ ಅಶೋಕ್ ಮಾತನಾಡಿದ್ದಾರೆ. ಜೊತೆಗೆ ಜೋಶಿಯವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಜಾತಿ ಜಾತಿ ಧರ್ಮ ಒಡೆಯುವಂತಹ ಪ್ರಕ್ರಿಯೆ ಇದು. ಲಿಂಗಾಯತರಿಗೆ ಪಂಗ್ನಾಮ ಇಟ್ಟಿದ್ದಾರೆ, ಜೊತೆಗೆ ಒಕ್ಕಲಿಗರಿಗೆ ದಲಿತರಿಗೂ ಕೂಡ ನಾಮ ಹಾಕಿದ್ದಾರೆ ಅಂತ ಹೇಳಿ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಇದರಲ್ಲಿ ವರದಿಯಲ್ಲಿ ಕ್ಲಿಯರ್ ಆಗಿ ಇದೆ, ಜಾತಿ ಏನು ಮಾಡಿದ್ದಾರೆ, ಇದರಲ್ಲಿ ಡಿವೈಡ್ ಮಾಡಿದ್ದಾರೆ. ಒಕ್ಕಲಿಗರನ್ನೆಲ್ಲ ಡಿವೈಡ್, ಈಗ ಹಳ್ಳಿಕಾರ್ ಒಕ್ಕಲಿಗರು ಅಂತ ಹೇಳಿದ್ದಾರೆ. ಅವ್ರು ಒಕ್ಕಲಿಗರು, ಹಳ್ಳಿಕಾರ್ ಒಕ್ಕಲಿಗರು ಒಕ್ಕಲಿಗರೇ, ಸರ್ಪ ಒಕ್ಕಲಿಗರು ಒಕ್ಕಲಿಗರೇ, ಮರ್ಸ್ ಒಕ್ಕಲಿಗರು ಒಕ್ಕಲಿಗರೇ, ಕುಂಚಿಗ್ರೆ ಒಕ್ಕಲಿಗರು ಒಕ್ಕಲಿಗರೇ. ನಿಮ್ಮ ಜೊತೆ ಕೆಲಸ ಮಾಡಿದ್ದು ಬಹಳ ಖುಷಿ ಆಯ್ತು. ನೀವೇ ಬೆಸ್ಟ್ ಬಾಸ್. ಇಷ್ಟು ಮ್ಯಾನೇಜರ್ ಆಗಿದ್ದೆ, ಇನ್ನು ಮುಂದೆ ಬಾಸ್ ಆಗ್ತೀನಿ. ಹೇಗೆ ಬಾಸ್ ವಾಲಾ ಬಿ ದ ಬಾಸ್. ಎಲ್ಲರನ್ನೂ ಡಿವೈಡ್ ಮಾಡಿ ಹಾಕ್ಬಿಟ್ರಿ. ಇದರಲ್ಲಿ ವರದಿಯಲ್ಲಿ ಕ್ಲಿಯರ್ ಆಗಿ ಇದೆ, ಜಾತಿ ಏನು ಮಾಡಿದ್ದಾರೆ, ಇದರಲ್ಲಿ ಡಿವೈಡ್ ಮಾಡಿದ್ದಾರೆ. ಒಕ್ಕಲಿಗರನ್ನೆಲ್ಲ ಡಿವೈಡ್, ಈಗ ಹಳ್ಳಿಕಾರ್ ಒಕ್ಕಲಿಗರು ಅಂತ ಹೇಳಿದ್ದಾರೆ. ಅವ್ರು ಒಕ್ಕಲಿಗರು, ಹಳ್ಳಿಕಾರ್ ಒಕ್ಕಲಿಗರು ಒಕ್ಕಲಿಗರೇ, ಸರ್ಪ ಒಕ್ಕಲಿಗರು ಒಕ್ಕಲಿಗರೇ, ಮರ್ಸ್ ಒಕ್ಕಲಿಗರು ಒಕ್ಕಲಿಗರೇ, ಕುಂಚಿಗ್ರೆ ಒಕ್ಕಲಿಗರು ಒಕ್ಕಲಿಗರೇ. ಈ ಜಾತಿ ಗಣತಿ ಏನಿದೆ ಇದು ಜಾತಿಗಳನ್ನ ಒಡೆಯುವಂಥದ್ದು. ಜಾತಿ ಅಂದ್ರೆ ಧರ್ಮಗಳನ್ನ ಒಡೆಯೋದಲ್ಲ, ಇದು ಒಕ್ಕಲಿಗರಲ್ಲೇ ಬೆಂಕಿ ಹಚ್ಚೋದು, ಲಿಂಗಾಯತರಲ್ಲೇ ಬೆಂಕಿ ಹಚ್ಚೋದು, ಅಂದ್ರೆ ಭಾಗ ಮಾಡಿಬಿಡೋದು, ಒಡೆದಾಡ್ರಿ ಸಾಯಿರಿ ಅಂತ. ಒಟ್ಟಾಗಬೇಕು ಅನ್ನೋ ಮನಸ್ಥಿತಿ ಅಲ್ಲ. ಅದರಿಂದ ಇದು ಒಪ್ಪೋ ಅಂತ ಒಂದು ವರದಿ ಅಲ್ಲ. ಈಗಲೂ ಸರ್ಕಾರಕ್ಕೆ ಜ್ಞಾನ ಇದ್ರೆ, ಬುದ್ಧಿ ಇದ್ರೆ ವರದಿಯನ್ನ ವಾಪಸ್ ಪಡೆದು ಸೈಂಟಿಫಿಕ್ ಆಗಿ ಪ್ರತಿ ಮನೆಗೂ ಹೋಗಿ, ಯಾಕಂದ್ರೆ ಇದು ದಾಖಲೆ ಆಗುವಂಥದ್ದು. 1 ತಿಂಗಳು ಲೇಟ್ ಆದ್ರೂ ಪರವಾಗಿಲ್ಲ, 6 ತಿಂಗಳು ಲೇಟ್ ಆದ್ರೂ ಪರವಾಗಿಲ್ಲ, ಪ್ರತಿ ಮನೆಗೂ ಹೋಗಿ ಡೇಟಾಸ್ ತಗೊಂಡು ವರದಿ ಕೊಟ್ರೆ ಅದು ನಿಜವಾದಂಥ ವರದಿ. ನೋಡಿ, ಇದರಲ್ಲಿಯೂ ಸಹಿತ ಅವರೇ ಹೇಳಿದ್ದಾರೆ. ಇವತ್ತು ಶ್ರೀಮಾನ್ ಡಿ ಕೆ ಶಿವಕುಮಾರ್ ಅವರ ಸ್ಟೇಟ್ಮೆಂಟ್ ಬಂದಿದೆ. ಇದು ಸಮೀಕ್ಷೆ, ಈ ಸಮೀಕ್ಷೆಯನ್ನು ಅಧ್ಯಯನ ಮಾಡಿ ಮುಂದೆ ತೀರ್ಮಾನ, ಅವರಲ್ಲೇ ಗೊಂದಲ ಇದೆ. ಹಾಗಾಗಿ ಮೊದಲ ಸರಿಯಾಗಿ ಸೈಂಟಿಫಿಕ್ ಆಗಿ ವರದಿಯನ್ನು ತರಿಸಲಿ, ಸಮೀಕ್ಷೆಯನ್ನು ಮಾಡಲಿ. ಗಣತಿಯನ್ನು ಮಾಡುವಂಥ ಅಧಿಕಾರ ಇರೋದು ಭಾರತದ ಸಂವಿಧಾನ ಪ್ರಕಾರ ಭಾರತ ಸರ್ಕಾರಕ್ಕೆ ಮಾತ್ರ. ಇವರು ಸಮೀಕ್ಷೆ ಮಾಡಬಹುದು. ಆ ಸಮೀಕ್ಷೆನೂ ಅನ್ಸೈಂಟಿಫಿಕ್ ಆಗಿದೆ ಅಂತ ಬಾರಿ ಹೇಳಿದ್ದಾರೆ. ನಕಲಿ ಗಾಂಧಿಗಳ ಹೆಸರು ಹೇಳಿ ಅವರು ಹೆದರಿಸಿ ಮೊನ್ನೆ ಕ್ಯಾಬಿನೆಟಲ್ಲಿ ಇದು ಚರ್ಚೆ ಆಗಲಾರದಂತೆ ಮಾಡಿದ್ದಾರೆ. ಅದರ ಸಾಕಷ್ಟು ಒಳಗುದಿಗಿದೆ. ಮೊದಲು ಕಾಂಗ್ರೆಸ್ ಪಾರ್ಟಿ ತನ್ನ ನಿಲುವು ಸ್ಪಷ್ಟಪಡಿಸಿದೆ. ಅಲ್ಲ, ತರಾತುರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಇದನ್ನ ರಾಜಕೀಯಕ್ಕೆ ಉಪಯೋಗ ಮಾಡ್ತಾ ಇದ್ದಾರೆ. ಸಮಾಜಕ್ಕೆ ಕಲ್ಯಾಣ ಆಗಬೇಕು ಅಂತ ಅವರು ವಿಚಾರ ಮಾಡ್ತಾ ಇಲ್ಲ. ಇದನ್ನ ಜಾತಿಯ ಸಮೀಕ್ಷೆಯನ್ನ ರಾಜಕಾರಣಕ್ಕೆ ಉಪಯೋಗ ಮಾಡಿ ನಮಗೆ ಇದರಿಂದ ವೋಟ್ ಬ್ಯಾಂಕ್ ಜಾಸ್ತಿ ಹೆಂಗೆ ಮಾಡ್ಬೇಕು ಅನ್ನೋದು ವಿಚಾರ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಸಮಸ್ಯೆ ಆಗಿದೆ.